ನಮ್ಮ ಲೈಫಲ್ಲಿ ನಾವು ಎಲ್ಲದನ್ನು ಗಳಿಸ್ಬೋದು, ಸಕ್ಸಸ್, ದುಡ್ಡು, ಗೌರವ. ಬಟ್ ನಾವೇನಾದರೂ ಅತಿ ಆಸೆ ಪಟ್ಟರೆ ಅಟ್ ಪ್ರೆಸೆಂಟ್ ನಮ್ಮ ಲೈಫಲ್ಲಿರೋ ಎಲ್ಲದನ್ನು ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ನಾವು ಅತಿ ಆಸೆ ಪಡೋದಕ್ಕೆ ಕಾರಣವೇ ಅಟ್ ಪ್ರೆಸೆಂಟ್ ಲೈಫಲ್ಲಿ ನಾವು ತೃಪ್ತಿಯಾಗಿ ಇಲ್ಲದೇ ಇರೋದು. ತೃಪ್ತಿಯಾಗಿರೋದ್ರ ಅರ್ಥ ನಮ್ಮ ಪ್ರೆಸೆಂಟ್ ಲೈಫ್ ಎಷ್ಟೇ ವರ್ಸ್ಟ್ ಆಗಿದ್ರೂ ಅದನ್ನು ಒಪ್ಕೊಂಡು ಬದುಕೋದಲ್ಲ. ಬದಲಾಗಿ ನಮಗೇನು ಸಾಮರ್ಥ್ಯ ಇದೆ ಅದಕ್ಕೆ ನಾವು ಕೃತಜ್ಞರಾಗಿದ್ಕೊಂಡು ಫ್ಯೂಚರಲ್ಲಿ ಗ್ರೋ ಆಗೋದ್ರ ಕಡೆ ವರ್ಕ್ ಮಾಡೋದು. ನಾನು ಮೊದಲೇ ಹೇಳ್ದಂಗೆ ನಮ್ಮ ಲೈಫಲ್ಲಿ ನಾವು ಬಯಸೋ ಸಕ್ಸಸ್, ದುಡ್ಡು, ಗೌರವ ಎಲ್ಲದನ್ನು ಗಳಿಸ್ಬೋದು. ಒಂದು ವೇಳೆ ಅತಿ ಆಸೆಯಿಂದ ನಾವು ಕೆಟ್ಟ ದಾರಿ ಹಿಡಿದ್ರೆ ಖಂಡಿತವಾಗ್ಲೂ ನಮ್ಮ ಲೈಫಲ್ಲಿ ನಾವು ತುಂಬಾ ಸಫರ್ ಪಡಬೇಕಾಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೆಕಿನ್ಸೆ ಆ್ಯಂಡ್ ಕೋ ಕಂಪನಿಯ CEO ಆಗಿದ್ದಂಥ ರಾಜತ್ ಗುಪ್ತಾ ಅವರು ಕೋಲ್ಕತ್ತಾದ ಎಕ್ಸ್ಟ್ರೀಮ್ ಪೂರ್ ಫ್ಯಾಮಿಲಿಯಲ್ಲಿ 1948ರಲ್ಲಿ ಜನಿಸ್ತಾರೆ. ಮತ್ತು ಇವರು ಜನಿಸಿದಂಥ ಹಲವೇ ವರ್ಷಗಳಲ್ಲಿ ಅವ್ರ ತಂದೆ ತಾಯಿನ ಕಳ್ಕೊಂಡು ಅನಾಥರಾಗ್ತಾರೆ. ಈ ಒಂದು ಕಷ್ಟದ ಸಮಯನ ಅವರು ಎದುರಿಸ್ತಾ ತಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡ್ತಾರೆ ಮತ್ತು ಅಮೇರಿಕದ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ತಮ್ಮ ಮಾಸ್ಟರ್ಸ್ನ ಕಂಪ್ಲೀಟ್ ಮಾಡ್ತಾರೆ. ಅವ್ರ ಎಜುಕೇಷನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ ನಂತರ ಅವರು ಮೆಕಿನ್ಸೆ ಆ್ಯಂಡ್ ಕೋ ಕಂಪನಿಗೆ ಜಾಯಿನ್ ಆಗ್ತಾರೆ. ಅವರ ಹಾರ್ಡ್ ವರ್ಕ್ ಮತ್ತು ಇಂಟೆಲಿಜೆಂಟಿಂದ ಕಂಪ್ನಿಯ CEO ಮಟ್ಟಕ್ಕೆ ಬೆಳೀತಾರೆ. ಇದಾಗಿ ಕೆಲವೇ ವರ್ಷಗಳಲ್ಲಿ ಪ್ರಪಂಚದ ಅತಿ ದೊಡ್ಡ ಕಂಪನಿಗಳಾಗಿದ್ದಂಥ ಗೋಲ್ಡ್ಮನ್ ಸ್ಯಾಕ್ಸ್ ಆ್ಯಂಡ್ ಪ್ರೊಕ್ಟರ್ ಆ್ಯಂಡ್ ಗ್ಯಾಂಬಲ್ ಅನ್ನೋ ಕಂಪನಿಗಳಲ್ಲಿ ವರ್ಕ್ ಮಾಡುವಂಥ ಚಾನ್ಸ್ನ ಗಳಿಸ್ತಾರೆ. ಜೊತೆಗೆ ಪ್ರಪಂಚದ ಗ್ರೇಟ್ ಮೈಂಡೆಡ್ ಪರ್ಸನ್ಸ್ ಆಗಿರುವಂಥ ಬಿಲ್ ಗೇಟ್ಸ್ ಮತ್ತು ಕಾಫಿ ಆನನ್ ಅವ್ರ ಜೊತೆ ಕೂಡ ವರ್ಕ್ ಮಾಡುವಂಥ ಚಾನ್ಸ್ ಗಳಿಸ್ತಾರೆ. ಈ ಒಂದು ಸಮಯದಲ್ಲಿ ರಾಜತ್ ಗುಪ್ತಾ ಅವ್ರಿಗೆ ಅವ್ರ ಲೈಫಿಗೆ ಬೇಕಾದಂಥ ರೆಸ್ಪೆಕ್ಟ್, ಸಕ್ಸಸ್, ದುಡ್ಡು ಎಲ್ಲದೂ ಇರುತ್ತೆ. ಬಟ್ ಅವರಲ್ಲಿದ್ದಂಥ ಅತಿ ಆಸೆಯಿಂದ ಅವರೊಂದು ಸ್ಕ್ಯಾಮ್ನ ಮಾಡೋದಕ್ಕೆ ಮುಂದಾಗ್ತಾರೆ. 2008 ಟೈಮಲ್ಲಿ ಬಂದಂಥ ಮಾರ್ಕೆಟ್ ಕ್ರೈಸಿಸಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ನ ಶೇರ್ ಪ್ರೈಸ್ ತುಂಬಾ ಕುಸಿತ ಬಂದಿರುತ್ತೆ. ಈ ಒಂದು ಸಮಯದಲ್ಲಿ ವಾರನ್ ಬಫೆಟ್ ಅವರು $5 ಬಿಲಿಯನ್ ಗೋಲ್ಡ್ಮನ್ ಸ್ಯಾಕ್ಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ವಿಚಾರ ಗೋಲ್ಡ್ಮನ್ ಸ್ಯಾಕ್ಸ್ನ ಬೋರ್ಡ್ ಮೀಟಿಂಗಲ್ಲಿ ಡಿಸ್ಕಷನ್ ಆಗಿರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗಲ್ಲಿ ಗುಪ್ತಾ ಅವರು ಕೂಡ ಇರ್ತಾರೆ. ಬೋರ್ಡ್ ಮೀಟಿಂಗ್ ನಡೆದ ಕೆಲವೇ ಗಂಟೆಗಳಲ್ಲಿ ರಾಜತ್ ಗುಪ್ತಾ ಅವರು ರಾಜ ರಾಜರತ್ನಂ ಅವ್ರಿಗೆ ಕಾಲ್ ಮಾಡಿ ಈ ವಿಚಾರನ ತಿಳಿಸ್ತಾರೆ. ರಾಜ ರಾಜರತ್ನಂ ಅವರು ತುಂಬ ಗೋಲ್ಡ್ಮನ್ ಸ್ಯಾಕ್ಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ವಾರನ್ ಬಫೆಟ್ ಅವರು ಗೋಲ್ಡ್ಮನ್ ಸ್ಯಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ ನಂತರ ಗೋಲ್ಡ್ಮನ್ ಸ್ಯಾಕ್ಸ್ನ ಶೇರ್ ಪ್ರೈಸ್ ತುಂಬಾ ಗ್ರೋ ಆಗುತ್ತೆ. ಇದರಿಂದ ಸಾಕಷ್ಟು ದುಡ್ಡನ್ನ ಗಳಿಸ್ತಾರೆ. ಬಟ್ FBI ರಾಜತ್ ಗುಪ್ತಾ ಅವರ ಫೋನ್ನ ಟ್ಯಾಪ್ ಮಾಡಿರುತ್ತೆ. ಈ ಒಂದು ಸ್ಕ್ಯಾಮ್ನ ಕಾರಣದಿಂದ ರಾಜತ್ ಗುಪ್ತಾ ಅವರು ಜೈಲಿಗೆ ಹೋಗಬೇಕಾಗಿರುತ್ತೆ ಮತ್ತು ಅವರ ಸೊಸೈಟಿಯಲ್ಲಿ ಅರ್ನ್ ಮಾಡಿದಂಥ ರೆಸ್ಪೆಕ್ಟ್ ಮಣ್ಪಾಳಾಗುತ್ತೆ. 2014 ಅಕ್ಟೋಬರಲ್ಲಿ ರಾಜತ್ ಗುಪ್ತಾ ಅವರು ಜೈಲಿಂದ ರಿಲೀಸ್ ಆಗ್ತಾರೆ ಮತ್ತು ಹೇಳ್ತಾರೆ, ರೆಸ್ಪೆಕ್ಟ್ ಮತ್ತು ಪೊಸಿಷನ್ ಅನ್ನೋದನ್ನು ಗಳಿಸೋದಕ್ಕೆ ಹಲವಾರು ವರ್ಷಗಳು ಹಿಡಿಯುತ್ತೆ. ಬಟ್ ಅವನ್ನ ಕಳ್ಕೊಳ್ಳೋದಕ್ಕೆ ಒಂದು ರಾಂಗ್ ಡಿಸಿಷನ್ ಸಾಕಾಗುತ್ತೆ. ನಮ್ಮ ಲೈಫಲ್ಲಿ ಇರೋವಂಥ ಫ್ರೀಡಮ್, ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಮ್ಮನ್ನು ಪ್ರೀತಿಸುವಂಥ ಜನ, ನಾವು ಅರ್ನ್ ಮಾಡುವಂಥ ರೆಸ್ಪೆಕ್ಟ್ ಮತ್ತು ಸಕ್ಸಸ್ಗಿಂತ ತುಂಬಾ ವ್ಯಾಲ್ಯೂಯಬಲ್. ಈ ಒಂದು ವಿಚಾರಗಳಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು ಮತ್ತು ತೃಪ್ತಿಯಿಂದ ಇರಬೇಕು. ರಾಜತ್ ಗುಪ್ತಾ ಅವರ ಥರನೇ 2008ಅಲ್ಲಿ ಇನ್ನೊಂದು ಸ್ಕ್ಯಾಮ್ ಹೊರಗೆ ಬೀಳುತ್ತೆ. ಅದೇ ಬರ್ನಿ ಮ್ಯಾಡಾಫ್ ಅವ್ರದ್ದು. ಇವರು ತಮ್ಮ 22ನೇ ವಯಸ್ಸಿಂದ $5,000 ತಮ್ಮ ಇನ್ವೆಸ್ಟ್ಮೆಂಟ್ನ ಶುರು ಮಾಡಿರ್ತಾರೆ ಮತ್ತು ಇವ್ರದ್ದೇ ಆದಂಥ ಒಂದು ಸ್ಟಾಕ್ ಬ್ರೋಕರೇಜ್ ಬಿಸ್ನೆಸ್ನ ಶುರು ಮಾಡಿರ್ತಾರೆ. ಮತ್ತು ಹಲವೇ ವರ್ಷಗಳಲ್ಲಿ ಇವರು ನ್ಯಾಸ್ಡ್ಯಾಕ್ನ ಚೇರ್ಮನ್ ಆಗಿರ್ತಾರೆ. ಮತ್ತೊಂದು ಬಿಸ್ನೆಸ್ನ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅದೇ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಬಿಸ್ನೆಸ್. ಈ ಒಂದು ಬಿಸ್ನೆಸ್ಸಿಂದ ಇವರೊಂದು ಸ್ಕ್ಯಾಮ್ ಮಾಡ್ತಿರ್ತಾರೆ. ಏನಂದರೆ ಇವರಿಗಿದ್ದಂಥ ರೆಸ್ಪೆಕ್ಟ್ ಮತ್ತು ನಂಬಿಕೆನ ಬಂಡವಾಳವಾಗಿ ಮಾಡಿಕೊಂಡು ಜನರಿಂದ
ತಾನು ತುಂಬಾ ಸ್ಟಾಕ್ ಮಾರ್ಕೆಟಿಂದ ಕಂಟಿನ್ಯೂಯಸ್ ಆಗಿ ರಿಟರ್ನ್ ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನು ಈಸ್ಕೊಳ್ತಾ ಇರ್ತಾರೆ. ಮತ್ತು ಆ ದುಡ್ಡನ್ನು ಇವರು ಕಂಪ್ಲೀಟಾಗಿ ಇವರ ಬ್ಯಾಂಕ್ ಅಕೌಂಟ್ನಲ್ಲಿ ಇರಿಸ್ತಾ ಇರ್ತಾರೆ. ಯಾವಾಗ ಒಂದಷ್ಟು ಜನ ಅವರ ರಿಟರ್ನ್ಗಾಗಿ ಬರ್ತಾರೋ ಮತ್ತೆ ಇವರು ಇನ್ನೊಬ್ಬರು ಹೊಸ ಇನ್ವೆಸ್ಟರ್ಸಿಂದ ದುಡ್ಡನ್ನು ಈಸ್ಕೊಳ್ತಾ ಇರ್ತಾರೆ. ಮತ್ತು ಆ ದುಡ್ಡನ್ನು ಹಳೆ ಇನ್ವೆಸ್ಟರ್ಗೆ ಕೊಡ್ತಾ ಇರ್ತಾರೆ. ಆದರೆ 2008ರಲ್ಲಿ ಬಂದಂಥ ಮಾರ್ಕೆಟ್ ಕ್ರೈಸಿಸಲ್ಲಿ ತುಂಬ ಇನ್ವೆಸ್ಟರ್ಸ್ ಅವರ ದುಡ್ಡಿಗಾಗಿ ಇವರ ಬಳಿ ಬರ್ತಾರೆ. ಆ ದುಡ್ಡಿನ ಮೊತ್ತ ಅರೌಂಡ್ $7 ಬಿಲಿಯನ್ ಆಗಿರುತ್ತೆ. ಆ ಸಮಯದಲ್ಲಿ ಬರ್ನಿ ಮ್ಯಾಡಾಫ್ ಅವ್ರ ಹತ್ರ ಅಷ್ಟೊಂದು ಹಣ ಹೊಂಚೋದಕ್ಕೆ ಸಾಕಾಗ್ತಾ ಇರಲ್ಲ. ಹಾಗಾಗಿ ಆ ದುಡ್ಡನ್ನು ಕೇಳೋದಕ್ಕೆ ತಮ್ಮ ಮಕ್ಕಳ ಹತ್ರಕ್ಕೆ ಹೋಗ್ತಾರೆ. ಏನಕ್ಕೆ ಅಂತ ಅವ್ರ ಮಕ್ಕಳು ಕೇಳಿದಾಗ ಅವರು ಕಂಪ್ಲೀಟಾಗಿ ಅವ್ರು ಮಾಡ್ತಿದ್ದಂಥ ಸ್ಕ್ಯಾಮ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಅವರ ಮಕ್ಕಳು ಅದರ ಮಾರನೇ ದಿನವೇ FBI ಕಂಪ್ಲೇಂಟ್ ಕೊಡ್ತಾರೆ. ಮತ್ತು ತುಂಬಾ ಸಕ್ಸಸ್ಫುಲ್ ಆಗಿದ್ದಂಥ ವ್ಯಕ್ತಿ ಕೊನೆಗೊಂದು ದಿನ ಜೈಲ್ ಪಾಲಾಗುವಂಥ ಪರಿಸ್ಥಿತಿ ಬರೆದಿರುವಂಥ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ಫ್ರೀಡಮ್ಗೆ ಕೃತಜ್ಞರಾಗಿಲ್ಲದೆ ನಮ್ಮ ಸಾಮರ್ಥ್ಯನ ನಾವು ಒಳ್ಳೆಯದ್ರ ಕಡೆ ಉಪಯೋಗಿಸ್ಕೊಳ್ದೇ ಇದ್ದರೆ ನಾವು ಏನೇನು ಗಳಿಸಿದ್ದೀವೋ ಅವೆಲ್ಲ ಕೂಡ ಅತಿ ಆಸೆ ಕಾರಣದಿಂದ ಕೆಲವೇ ಕ್ಷಣಗಳಲ್ಲಿ ನಾಶ ಆಗ್ಬೋದು.